ಮಳವಳ್ಳಿ ತಾಲ್ಲೂಕಿನ ಕಂದೇಗಾಲ ಕಲ್ಲುವೀರನಹಳ್ಳಿ ಗ್ರಾಮದ ಮಧ್ಯೆ ನೆಲೆಸಿರುವ ಚರ್ಮವೈದ್ಯ ಎಂದು ಪ್ರಖ್ಯಾತವಾಗಿರುವ ಪ್ರಸಿದ್ಧ ಪುರಾತನ ಕಾಲದ ಶ್ರೀ ಮತ್ತಿತಾಳೇಶ್ವರಸ್ವಾಮಿ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಲು ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆಯಿಂದಲೇ ಹೋಮ ಹವನದೊಂದಿಗೆ ಪ್ರಾರಂಭವಾಗಿ ಅಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯ ನಡೆಸಿ ಬಳಿಕ ಹೊನ್ನಾಯಕಹಳ್ಳಿ ಬಸಪ್ಪ, ಮತ್ತಿತಾಳೇಶ್ವರ ದೇವಸ್ಥಾನದ ಬಸಪ್ಪ ಹಾಗೂ ಪೂಜಾ ಕುಣಿತ ನಗಾರಿಯೊಂದಿಗೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆ ರಥಕ್ಕೆ ಉತ್ಸವಮೂರ್ತಿಯನ್ನಿಟ್ಟು ತಹಸೀಲ್ದಾರ್ ಲೋಕೇಶ್ ರಥವನ್ನು ಎಳೆದು ಚಾಲನೆ ನೀಡಿದರು. ಇದೇ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜಿಲ್ಲಾಧ್ಯಕ್ಷ ರವಿ ಕಂಸಾಗರ, ಮಾಜಿ ಶಾಸಕ ಅನ್ನದಾನಿ, ಜೆಡಿಎಸ್ ತಾಲ್ಲೂಕು ಅಧ್ಯಕ್ಷ ವಿಶ್ವನಾಥ್ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗವಹಿಸಿದರು. ಇದೇ ವೇಳೆ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ರಥಕ್ಕೆ ಹಣ್ಣು ಜವನ ಎಸೆದು ಪೂಜೆ ಸಲ್ಲಿಸಿದರು. ಷಷ್ಠಿ ದಿವಸ ಈ ದಿವಸ ಶುಭ ದಿವಸದಲ್ಲಿ ಮಧ್ಯಾಹ್ನ 12:30ರಿಂದ 1:30ರವರೆಗೆ ಮತ್ತು ಶ್ರೀ ಮತ್ತಿತಾಳೇಶ್ವರಿ ಬ್ರಹ್ಮರಥೋತ್ಸವ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳೆಲ್ಲರೂ ಭಾಗವಹಿಸಿ ಮತ್ತಿತಾಳೇಶ್ವರಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಬೆಳಗ್ಗೆ ಯಾವ ಹೋಮ ಮಾಡಿದ್ರಿ? ಬೆಳಗ್ಗೆ ತೀರ್ಥ ಸಂಗ್ರಹಣ, ಪ್ರಜಾಪಟ ಪೂಜೆ ಮತ್ತು ಅಂಕುರಾರ್ಪಣ ಪೂಜೆ, ನವಗ್ರಹ ಪೂಜೆ, ತದನಂತರ ವಾಸ್ತು ಪೂಜೆ, ಪುಣ್ಯಾಹ, ಪಂಚಬ್ರಹ್ಮ ಪೂಜೆ ಮತ್ತು ಶಿಷ್ಟರೂಪ ಪಂಚಬ್ರಹ್ಮ ಹೋಮ ಇವುಗಳನ್ನು ಮಾಡಿ ಪೂರ್ಣಾವತಿ ಎಲ್ಲ ಇವುಗಳನ್ನು ಮಾಡಲಾಗಿದೆ. ಪೂಜೆಗಳೆಲ್ಲ ನೆರವೇರಿಸಿದೆ. ಸಾಂಗೋಪಾಂಗವಾಗಿ ನಡೆದಿದೆ. ಈಗ 12:30ರಿಂದ 1:30 ರಥಾರೋಹಣ ನಡೆಯುತ್ತೆ.